ಹೀಗೆ ಖಾಲಿ ಜಾಗ ಬಿಡೋದ್ಕಿಂತ ಅಡಿಕೆದ್ರಲ್ಲಿ ಮತ್ತೆ ನಮ್ ಕಡೆ ಬೇಸಿಗೆಯಲ್ಲಿ ಬಿಸಿಲು ಜಾಸ್ತಿ ಆಗ್ತದೆ. ಅದ್ರಲ್ಲಿ ನಾವು ಬಾಳೆ ಹಾಕಿದ್ರೆ ಅಡಿಕೆಗೂ ಸ್ವಲ್ಪ ನೆರಳು ಅನ್ನೋದು ಸಿಗುತ್ತೆ. ಪ್ರತಿ ದಿನಾನು ಆದಾಯ ನೋಡ್ಬೋದು ಇದ್ರಲ್ಲಿ ಬಾಳೆಯಲ್ಲಿ. ಏನಿಲ್ಲ ಅಂದ್ರು ಒಂದು 2 ರಿಂದ 2.5 ಲಕ್ಷ ಸಿಗುತ್ತೆ ಸರ್. ಅಡಿಕೆ 600 ಗಿಡ ಇದೆ ಸರ್. ಅದ್ರಲ್ಲಿ ಒಂದು 350 ಬಾಳೆ ಗಿಡ ಹಾಕಿದೀವಿ. ಇದು ಅಗಲ ಬಂದು 2 ಅಡಿ ಬರ್ತದೆ, ಆಳ ಬಂದು 2.5 ಅಡಿ ತಗ್ಸಿದೆವು. ಬಾಳೆ ನೆಡುವಾಗ ಮಾತ್ರ ನಾವು ಕೆಲಸದವರಿಗೆ ಕರ್ಕೊಂಡು ಬಾಳೆ ನೆಟ್ಟಿದ್ದಷ್ಟೇ. ಬಾಕಿ ಟೈಮಲ್ಲಿ ನಾವು ಒಬ್ಬರೇ ಮೇಂಟೈನ್ ಮಾಡ್ತೇವೆ. ಅಂದ್ರೆ ಏಲಕ್ಕಿ ಬಾಳೆಗೆ ಮಾರ್ಕೆಟ್ ಇರ್ತದೆ. ಪಚ್ಚ ಬಾಳೆ ಎಲ್ಲ ಹಾಕ್ಬಹುದು, ಅಂದ್ರೆ ಅದು ರೇಟು ಕಡಿಮೆ ಸಿಗ್ತದೆ. ನಿಮ್ಮಲ್ಲಿ 1 ಎಕರೆ ಜಮೀನು ಇದ್ರೆ ಅದ್ರಲ್ಲಿ ಅಡಿಕೆ ಹಾಕಿ 7 ವರ್ಷ ಬೇಕು ಅಡಿಕೆ ಬರ್ಲಿಕ್ಕೆ. ಬಾಳೆಯಲ್ಲಿ ಒಂದೇ ಕೊಯ್ಲಿಗೆ ನೀವು ಹಾಕಿದ್ದು ಅಡಿಕೆ ಹಾಕಿದ್ದು ಇನ್ವೆಸ್ಟ್ಮೆಂಟ್ ಎಲ್ಲ ಬರ್ತದೆ ನಿಮಗೆ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಕೃಷಿಯ ಕನಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ನಾವೊಂದು ಬಾಳೆ ಹಾಗೂ ಅಡಿಕೆ ಮಿಕ್ಸ್ಡ್ ಕ್ರಾಪ್ ಮಾಡಿರೋಂಥ ಒಂದು ತೋಟಕ್ಕೆ ನಾವು ಭೇಟಿ ಕೊಟ್ಟಿದ್ದೀವಿ. ನೋಡುವ ಇಲ್ಲಿ ರೈತರಿದ್ದಾರೆ, ಅವರ ಅನುಭವ ಹೇಗಿದೆ, ಇದರಿಂದ ಆದಾಯ ಹೇಗಿದೆ ಅಂತ ನಾವು ಅವರಲ್ಲಿ ಕೇಳುವ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಅಂತ. ಸರ್, ನೀವು ಬಾಳೆ ಮತ್ತೆ ಅಡಿಕೆ ಬೆಳೆದಿದ್ದೀರಾ, ಹೇಗಿದೆ ಅಂತ ಅನುಭವ ಒಂದು ಹೇಳ್ಬೋದಾ ಸರ್ ವೀಕ್ಷಕರಿಗೆ? ತಿಳಿಸ್ಕೊಡೋಣ ಸರ್. ಸರ್ ಎಷ್ಟು ಎಕರೆ ಇದೆ ನಿಮ್ದು? ನಮ್ದು 1 ಎಕರೆ ಇದೆ ಸರ್. ಅದ್ರಲ್ಲಿ ಎಷ್ಟಿದೆ ಸರ್? ಅಡಿಕೆ ಎಷ್ಟಿದೆ, ಬಾಳೆ ಎಷ್ಟಿದೆ? ಅಡಿಕೆ 600 ಗಿಡ ಇದೆ ಸರ್. ಅದ್ರಲ್ಲಿ ಒಂದು 350 ಬಾಳೆ ಗಿಡ ಹಾಕಿದೀವಿ. 350 ಬಾಳೆ ಗಿಡ ಹಾಕಿದೀರಾ? ಸರ್ ಇದೀಗ 350 ಬಾಳೆ ಗಿಡ ಹಾಕಿದಿರಲ್ವಾ, ಇದ್ರ ವರ್ಷಕ್ಕೆ ಆದಾಯ ಎಷ್ಟು ಬರ್ಬೋದು ನಿಮ್ಗೆ? ಸರ್ ವರ್ಷಕ್ಕೆ ಏನಿಲ್ಲ ಅಂದ್ರು ಒಂದು 2 ರಿಂದ 2.5 ಲಕ್ಷ ಸಿಗುತ್ತೆ ಸರ್. 2 ರಿಂದ 2.5 ಲಕ್ಷ ಸಿಗುತ್ತೆ. ಸರ್ ಈಗ ನಿಮ್ಮ ಪ್ರಕಾರ ಬರೇ ಈಗ 1 ಎಕರೆಯಲ್ಲಿ ಈಗ ಅಡಿಕೆ ಒಂದು ಹಾಕಿ ಬಿಟ್ರೆ ಒಳ್ಳೇದಾ, ಅಥವಾ ಅದ್ರ ಜೊತೆ ಬಾಳೆ ಎಲ್ಲ ಹಾಕಿದ್ರೆ? ಇಲ್ಲ ಸರ್, ಇದು ಏನಂದ್ರೆ ನಮಗೆ ಖಾಲಿ ಜಾಗ ಬಿಡೋದ್ಕಿಂತ ಅಡಿಕೆದ್ರಲ್ಲಿ ಮತ್ತೆ ನಮ್ ಕಡೆ ಬೇಸಿಗೆಯಲ್ಲಿ ಬಿಸಿಲು ಜಾಸ್ತಿ ಆಗ್ತದೆ. ಅದ್ರಲ್ಲಿ ನಾವು ಬಾಳೆ ಹಾಕಿದ್ರೆ ಅಡಿಕೆಗೂ ಸ್ವಲ್ಪ ನೆರಳು ಅನ್ನೋದು ಸಿಗುತ್ತೆ. ಮತ್ತೆ ನಮಗೆ ಆದಾಯನು ಇದ್ರಲ್ಲಿ ಪ್ರತಿ ದಿನಾನು ಆದಾಯ ನೋಡ್ಬೋದು ಇದ್ರಲ್ಲಿ ಬಾಳೆಯಲ್ಲಿ. ಹೌದು. ಈಗ ಸರ್, ಈ ಅಡಿಕೆಯಲ್ಲಿ ನೀವು ಬಾಳೆಕ್ಕಿಂತ ಬೇರೆ ಬೆಳೆ ಹಾಕಿದ್ರೆ ಒಳ್ಳೇದಾ, ಅಥವಾ ಬಾಳೆ ಹಾಕಿದ್ರೆ ಒಳ್ಳೇದಾ? ಸರ್ ಈಗ ಅಡಿಕೆಗೆ ಬಾಳೆ ಯಾಕೆ ಹಾಕ್ಬೇಕು ಅಂದ್ರೆ, ಈಗ ಬೇಸಿಗೆಗಾಲದಲ್ಲಿ ನಮ್ ಕಡೆ ಸ್ವಲ್ಪ ಬಿಸಿಲು ಒಂದ್ ಸ್ವಲ್ಪ ಜಾಸ್ತಿ ಬರ್ತದೆ. ಈಗ ಅಡಿಕೆ ಗಿಡ ಒಂದ್ ಸ್ವಲ್ಪ ಒಂದು 7 ರಿಂದ 8 ವರ್ಷ ಆಗೋ ತನಕ ನೆರಳು ಇದ್ರೆ ಸ್ವಲ್ಪ ಅನುಕೂಲ. ಮತ್ತೆ ಬಾಳೆ ಗಿಡದಿಂದ ನಮಗೆ ಅಡಿಕೆ ಗಿಡಕ್ಕೆ ಗೊಬ್ಬರನೂ ಆಗ್ತದೆ ಅದು. ಹೌದೌದು ಸರ್. ಈಗ ನಾವ್ ಕೇಳ್ಪಟ್ಟಂಗೆ ಅಡಿಕೆಯಲ್ಲಿ ಈಗ ಬಾಳೆ ಎಲ್ಲ ಹಾಕಿದ್ರೆ ಗಿಡಗಳು ಕ್ಲೀನ್ ಆಗಿ ಡೆವಲಪ್ ಆಗಲ್ಲ ಅಂತೆಲ್ಲ? ಇಲ್ಲ ಸರ್, ಹಾಗೇನಿಲ್ಲ. ಇದು ಅಡಿಕೆ ಹಾಕಿದ್ರೆ, ಬಾಳೆ ಹಾಕಿದ್ರೆ ಮತ್ತೆ ಅಡಿಕೆಗೆ ಇದು ಈ ತರ ಇದಿರುತ್ತಲ್ಲ, ಸೈಡಲ್ಲಿ ಬೆಳೆಯುತ್ತಲ್ಲ ಇದು ಮರಿಗುಲ್ಲಿ, ಅದೆಲ್ಲ ಕಡ್ದು ಅಡಿಕೆಗೆ ಹಾಕಿದ್ರೆ ಮತ್ತೆ ನಾವು ಗೊಬ್ಬರ ಎಲ್ಲ ಹಾಕ್ತೇವಲ್ಲ, ಅದು ಹಾಕಿದ್ರೆ ಹಾಗೆ ಅದಕ್ಕೆ ಗೊಬ್ಬರ ಎಲ್ಲ ಆಗ್ತದೆ ಅಡಿಕೆಗೆ. ಸರ್ ಈಗ ಯಾವ ಬಾಳೆ ಬೆಳೆದಿರೋದು ನೀವು? ಇದು ನಾವು ಏಲಕ್ಕಿ ಬಾಳೆ ಸರ್. ಹೌದು. ಹೆಂಗಿದೆ ಮಾರ್ಕೆಟ್ ರೇಟ್ ಎಲ್ಲ ಹೆಂಗಿದೆ ಸರ್? ಸೀಸನ್ ಬಂದ್ರೆ ಸರ್ 40 ರೂಪಾಯಿ 50 ರೂಪಾಯಿ ಎಲ್ಲ ಸಿಗ್ತದೆ. ಅನ್ ಸೀಸನ್ ಅಲ್ಲಿ ಒಂದು 20 25 ಹಾಗೆಲ್ಲ ಸಿಗ್ತದೆ. ಅಂದ್ರೆ ಸೀಸನ್ ಮೇಲೆ ಡಿಪೆಂಡ್. ಹೌದೌದು ಸರ್. ಹೌದೌದು. ಏನಂದ್ರೆ ಅದ್ರಲ್ಲಿ ಅಡಿಕೆ ಹಾಕಿ ಅದು 6 ರಿಂದ 7 ವರ್ಷ ಬೇಕು ಅಡಿಕೆ ಬರ್ಲಿಕ್ಕೆ. ಅದ್ರಲ್ಲಿ ಖಾಲಿ ಜಾಗ ಬಿಡೋದ್ಕಿಂತ ನೀವು ಬಾಳೆ ಹಾಕಿದ್ರೆ ಇದೆಯಲ್ಲ, ಅಡಿಕೆ ಗಿಡಕ್ಕೆ ಗೊಬ್ಬರನೂ ಆಗ್ತದೆ, ಮತ್ತೆ ನಿಮಗೆ ಪ್ರತಿದಿನ ಆದಾಯ ನೋಡ್ಬೋದು ಇದ್ರಲ್ಲಿ. ಸರ್ ಈಗ ಒಂದು ಗೊನೆ ನಿಮ್ಗೆ ಎಷ್ಟು ಕೆಜಿ ಸಿಗ್ಬೋದು ಫಸಲು? ಸರ್ ನಾವು ಒಂದು ಗೊನೆಯಲ್ಲಿ ಕಡಿಮೆ ಅಂದ್ರೆ ಒಂದು 15 ರಿಂದ 20 ಕೆಜಿ ಬರ್ತದೆ. ಹೌದು. ಈಗ ಇದು ಎಷ್ಟು ವರ್ಷದ್ದು ಸರ್ ತೋಟ? ನೀವು ಇದು ತೋಟ ಅದು? ಸರ್ ನಾವು ಅಡಿಕೆ ಹಾಕಿ 2 ವರ್ಷ ಆಗಿದೆ. ಈಗ ಬಾಳೆ ಹಾಕಿ 1 ವರ್ಷ 3 ತಿಂಗಳಾಗಿದೆ ಸರ್. ಹೌದೌದು. ಸರ್ ಈಗ ನಿಮ್ಮ ಈ ಬಾಳೆ ಗಿಡಗಳು ಕೂರ್ಸುವಾಗ ಯಾವ ರೀತಿ ಇದು ಮಾಡಿದ್ರೆ ಸರ್? ಗುಂಡಿ ಎಲ್ಲ ಯಾವ ರೀತಿ, ಅಥವಾ ನೀವೇ ತೆಗೆದ್ರ ಅಥವಾ ಏನಾದ್ರು? ಇಲ್ಲ ಸರ್, ಚಿಕ್ಕದು JCB ಬರ್ತದಲ್ಲ, ಅದ್ರಲ್ಲಿ ತಗ್ಸಿರೋದು. ಇದು ಅಗಲ ಬಂದು 2 ಅಡಿ ಬರ್ತದೆ, ಆಳ ಬಂದು 2.5 ಅಡಿ ತಗ್ಸಿದೇವೆ ಸರ್. ಆಳ 2.5 ಅಡಿ ಹಾಕಿದ್ದೇವೆ. ಆ ಟೈಮಲ್ಲಿ ಏನಾದ್ರು ಮತ್ತೆ ಏನಾದ್ರು ಗೊಬ್ಬರ? ಹಾ ಸರ್, ಮತ್ತೆ ನಾವು ಕೊಟ್ಟಿಗೆ ಗೊಬ್ಬರ ಹಾಕಿದ್ದೇವೆ, ಮತ್ತೆ ಸ್ವಲ್ಪ ಬೇವಿನ ಹಿಂಡಿ ಸಹ ಯೂಸ್ ಮಾಡಿದ್ದೇವೆ ಫಸ್ಟ್ ಗೆ ಹಾಕ್ಲಿಕ್ಕೆ, ಹಾಕೋ ಟೈಮಲ್ಲಿ. ಕೆಲಸ ಎಲ್ಲ ಹೇಗೆ ಸರ್? ಹೆಚ್ಚಿನ ಕೆಲಸ? ಇಲ್ಲ ಸರ್, ಇದು
ಬಾಳೆ ನೆಡುವಾಗ ಮಾತ್ರ ನಾವು ಕೆಲಸದವರಿಗೆ ಕರ್ಕೊಂಡು ಬಾಳೆ ನೆಟ್ಟಿದ್ದಷ್ಟೇ. ಬಾಕಿ ಟೈಮಲ್ಲಿ ನಾವು ಒಬ್ಬರೇ ಮೇಂಟೈನ್ ಮಾಡ್ತೇವೆ. ಹೌದು ಸರ್, ಹೌದು. ಕಡಿಮೆ ಕೆಲಸ ಸರ್, ಎಂತ ಇಲ್ಲ ಕೆಲಸ, ಎಂತ ಜಾಸ್ತಿ ಏನಿಲ್ಲ. ಈಗ ಆರಾಮ್ಸೆ ಒಬ್ರು ಹೌದೌದು ಇರುವಂತ ಸಣ್ಣ ಪುಟ್ಟ ಫ್ಯಾಮಿಲಿ ಮಾಡ್ಕೋಬಹುದು ಸರ್. ಹೌದೌದು, ಮನೆಯಲ್ಲಿ ಎಕ್ಸ್ಟ್ರಾ ಒಬ್ರು ಇದ್ರೆ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಅದ್ರಲ್ಲಿ ಬಾಳೆಯಲ್ಲಿ ಎಂತ ಕೆಲಸ ಏನಿಲ್ಲ. ಏನು ಇದು ಹುಡ್ತದಲ್ಲ, ಇದು ಹುಟ್ಟಿದಾಗ ನಾವೇ ಕುಯ್ದ್ಬಿಟ್ಟು ಅಡಿಕೆ ಬುಡಕ್ ಹಾಕ್ತೇವೆ. ಹೌದೌದು. ಹೌದು ಸರ್. ಮತ್ತೆ ಸರ್, ಈಗ ಇದ್ರ ಜೊತೆಲಿ ನೀವು ಮತ್ತೆ ಬೇರೆ ಯಾವ್ದಾರ ಬಾಳೆ ಬೆಳಿಬೇಕಂತ ಅಂದ್ರೆ, ಈಗ ಏಲಕ್ಕಿ ಬಾಳೆಗೂ ಏಲಕ್ಕಿ ಬಾಳೆ ಅಂದ್ರೆ ಸುಮಾರು ಬಾಳೆ ಇದೆ. ಈಗ ಪುಟ್ ಬಾಳೆ, ಪಚ್ ಬಾಳೆ. ಹೌದೌದು. ಅಂದ್ರೆ ನೀವು ಏನಕ್ಕೆ ಏಲಕ್ಕಿ ಬಾಳೆನೆ? ಏಲಕ್ಕಿ ಬಾಳೆಗೆ ಅಂದ್ರೆ ಸರ್, ಇದು ಯಾವಾಗ್ಲೂ ಮಾರ್ಕೆಟ್ ರೇಟು ಕಡಿಮೆ ಆಗಲ್ಲ. ಯಾಕಂದ್ರೆ ಏಲಕ್ಕಿ ಬಾಳೆಗೆ ಮಾರ್ಕೆಟ್ ಇರ್ತದೆ. ಪಚ್ ಬಾಳೆ ಎಲ್ಲ ಹಾಕ್ಬಹುದು, ಅಂದ್ರೆ ಅದು ರೇಟು ಕಡಿಮೆ ಸಿಗ್ತದೆ. ಇದಂದ್ರೆ ಯಾವಾಗ್ಲೂ ಮಾರ್ಕೆಟ್ ಇದ್ದೇ ಇರುತ್ತೆ ಇದಕ್ಕೆ. ಹಾಗಾಗಿ ನಾವು ಇದು ಏಲಕ್ಕಿ ಬಾಳೆ ಚಾಯ್ಸ್ ಮಾಡಿ ಹಾಕಿದ್ವಿ. ಹೌದು ಸರ್. ಮತ್ತೆ ಈಗ ಸರ್, ಈಗ ಇದಾದ ನಂತರ ಮತ್ತೆ ಏನಾದ್ರು ಮಿಕ್ಸ್ಡ್ ಕ್ರಾಪ್ ಬೆಳೆಯೋ ತರ ಏನಾದ್ರು ಇದೆಯಾ? ಇಲ್ಲ ಸರ್, ಇದು ನಮಗೆ ಸ್ವಲ್ಪ ಆದಾಯ ಕಾಣ್ತಿದೆ. ಹಾಗಾಗಿ ಇದೇ ಬಾಳೆಲ್ಲೇ ಸ್ವಲ್ಪ ಮೇಂಟೈನ್ ಮಾಡ್ತೇವೆ. ಇನ್ನು ಸ್ವಲ್ಪ ದಿನ ಮಾಡ್ತೇವೆ ಸರ್. ಈಗ ಇದು ನಿಮ್ಗೆ ಎಷ್ಟು ವರ್ಷದ ತನಕ ಆದಾಯ ಕೊಡುತ್ತೆ? ಈಗ ನೀವು ಹಾಕಿ 1 ವರ್ಷ 3 ತಿಂಗಳು ಅಂತ ಹೇಳಿ, ಹೌದು. ಇನ್ನು ಎಷ್ಟು ವರ್ಷದ ತನಕ ನಿಮ್ಗೆ ಇದು ಇರುತ್ತೆ? ಮತ್ತೆ ಎಷ್ಟು ವರ್ಷದ ತನಕ ಇದು ನೋಡಿ, ಬಾಳೆ ಇದೆಯಲ್ಲ, ಇದು ಬಾಳೆ ಗೊನೆ ಕಟ್ ಮಾಡಿದ್ಮೇಲೆ ನಾವು ಇದು ತೆಗಿತೇವೆ. ಇದು ತೆಗೆದ್ಬಿಟ್ಟು ಇದ್ರಲ್ಲಿ ಪಕ್ಕದಲ್ಲಿ ಇದೆಯಲ್ಲ, ಇದು ಬಿಡ್ತೇವೆ. ಮತ್ತೆ ಅದು ದೊಡ್ಡದಾಗಿ ಮತ್ತೆ ಗೊನೆ ಬರ್ತದಲ್ಲ. ಅಂದ್ರೆ ಎಷ್ಟು ವರ್ಷ ಅಂದ್ರೆ ಸರ್? 1 ವರ್ಷಕ್ಕೆ ಬಂದ್ಬಿಡ್ತದೆ ಬಾಳೆ. 1 ವರ್ಷಕ್ಕೆ ಬರ್ತದೆ. ಕಂಟಿನ್ಯೂಸ್ ಆಗಿ ಇದ್ ಮಾಡ್ಬೋದು ಸರ್. ಕಟ್ ಮಾಡಿ ಅಡಿಕೆ ಗಿಡಗಳಿಗೆ ಹಾಕ್ತೇವೆ ಗೊಬ್ಬರ ಆಗ್ಲಿಕ್ಕೆ. ಆಮೇಲೆ ಒಂದು ಎಕ್ಸ್ಟ್ರಾ ಸೈಡ್ ಅಲ್ಲಿ ಒಂದು ಬಿಟ್ಕೊಳ್ತೇವೆ. ಹೌದೌದು. ಇದರಿಂದ ನಿಮಗೆ ಯಾವ ರೀತಿ ಸರ್ ಅನುಭವ ಸಿಕ್ಕಿದೆ? ಅನುಭವ ಅಂದ್ರೆ ಸರ್, ಈಗ ಅಡಿಕೆ ಹಾಕಿ 6-7 ವರ್ಷ ಕಾಯ್ಬೇಕು. ಅದಕ್ಕಿಂತ ನಮಗೆ ಒಂಥರ ಮನೆ ಮೇಂಟೆನೆನ್ಸ್ ಬೇಕಲ್ಲ ಸರ್. ಹಾಗಾಗಿ ನಾವು ಬಾಳೆ ಚಾಯ್ಸ್ ಮಾಡ್ಕೊಂಡು ಬಾಳೆ ಹಾಕೋದ್ರಿಂದ ರೈತರಿಗೆಲ್ಲ ತುಂಬಾ ಅನುಕೂಲ ಇದೆ. ಬೇರೆ ಯಾವ್ದು ರೋಗ ಸಮಸ್ಯೆಯನ್ನು ಕಾಣಿಸ್ತಿಲ್ಲ ಸರ್ ನಿಮಗೆ? ಬರ್ತದೆ ಸರ್, ರೋಗ ಎಲ್ಲ ಬರ್ತದೆ. ಅಂದ್ರೆ ಔಷಧಿ ಸಿಂಪಡಣೆ ಮಾಡಿದ್ರೆ ಎಲ್ಲ ಇದು ಆಗ್ತದೆ. ಅಂದ್ರೆ ಹೈಜಿನಿಕ್ಕಾಗಿ ಸರ್ಕಾರಿ ಗೊಬ್ಬರ ಹಾಕೋದ್ರಿಂದ ರೋಗ ಜಾಸ್ತಿ ಆಗ್ತದೆ. ಆದಷ್ಟು ರೈತ ಬಾಂಧವರಿಗೆ ಹೇಳೋದು ಏನಂದ್ರೆ, ಕೊಟ್ಟಿಗೆ ಗೊಬ್ಬರ ಬಳಸಿ. ಕೊಟ್ಟಿಗೆ ಗೊಬ್ಬರ ಬಳಸೋದ್ರಿಂದ ರೋಗ ಎಲ್ಲ ಕಂಟ್ರೋಲ್ ಆಗ್ತದೆ. ಈಗ ನೀರಿನ ಬಗ್ಗೆ ಹೇಳ್ತಾ ಇದ್ವಿ, ಅಂದ್ರೆ ಈಗ ಬೇಸಿಗೆಗಾಲದಲ್ಲೆಲ್ಲ ಯಾವ ರೀತಿ ನೀರು ಕೊಡ್ತೀರಾ ಸರ್? ಈಗ ನಿಮ್ ಕಡೆ ಎಲ್ಲ ಬೇಸಿಗೆ ಬಿಸಿಲು ಜಾಸ್ತಿ ಅಂದ್ರೆ ನೀರೆಲ್ಲ ಹೇಗ್ ಕೊಡ್ತಾ ಇದ್ದೀರಾ ಸರ್? ಎಷ್ಟು ದಿನಕ್ಕೊಮ್ಮೆ ನೀರು ಕೊಡ್ತಾ ಇದ್ದೀರಾ ಸರ್? ನಾವು ಬಾಳೆಗಿದೆಯಲ್ಲ, ಬಾಳೆಗೆ 3 ದಿನಕ್ಕೊಂದ್ಸರಿ ನೀರ್ ಕೊಡ್ತೇವೆ. ಯಾಕಂದ್ರೆ ಕಂಟಿನ್ಯೂ ಆಗಿ ಬಿಟ್ರೆ ರೋಗ ಜಾಸ್ತಿ ಆಗ್ತದೆ, ಮತ್ತೆ ಶೀತದ ಅಂಶ ಜಾಸ್ತಿ ಆಗ್ತದೆ. 3 ದಿನಕ್ಕೊಂದು ಟೈಮ್ ಕೊಟ್ರೆ ಸಾಕು ಬಾಳೆಗೆ. 3 ದಿನಕ್ಕೊಮ್ಮೆ? ಹೌದೌದು. ಹೌದು. ಅಡಿಕೆ ಕೊಡುವಾಗ್ಲೇ ಕೊಡ್ತೀರಾ ಅಥವಾ ಸಪರೇಟ್ ಆಗೋದಕ್ಕೆ ಏನಾದ್ರು? ಇಲ್ಲ ಸರ್, ಅಡಿಕೆಗೆ ಕೊಡುವಾಗ್ಲೇ ಕೊಡ್ತೇವೆ. ಹೌದೌದು. ಮತ್ತೆ ಗೊಬ್ಬರ ಸರ್, ಯಾವ ರೀತಿ ಗೊಬ್ಬರ ನೀವು ಯೂಸ್ ಮಾಡ್ತಿದ್ದೀರಾ ಸರ್? ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ತೇವೆ. ಮತ್ತೆ ಬೇರೆ ಟೈಮ್ ಅಲ್ಲಿ ಇದೆಯಲ್ಲ, ಸರ್ಕಾರಿ ಗೊಬ್ಬರನ ಹಾಕ್ತೇವೆ. ಹೌದೌದು, ಹಾಕ್ತೇವೆ. ಸರ್, ಈಗ ನೀವು ಒಂದು ರೈತರಿಗೆ ಮಾಹಿತಿ ಕೊಡೋದಿದ್ರೆ ಫೈನಲ್ ಆಗಿ ಯಾವ ರೀತಿ ಮಾಹಿತಿ ಕೊಡ್ತೀರಿ, ಏನಂತ ಹೇಳ್ತೀರಾ? ನೋಡಿ ಸರ್, ಅಡಿಕೆ ಬರ್ಲಿಕ್ಕೆ 6-7 ವರ್ಷ ಬೇಕು. ಈ ರೈತ ಬಾಂಧವ್ರಿಗೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀವಿ ಅಂದ್ರೆ, ನಿಮ್ಮಲ್ಲಿ 1 ಎಕರೆ ಜಮೀನ್ ಇದ್ರೆ ಅದ್ರಲ್ಲಿ ಅಡಿಕೆ ಹಾಕಿ 7 ವರ್ಷ ಬೇಕು ಅಡಿಕೆ ಬರ್ಲಿಕ್ಕೆ. ಅದು ಅಡಿಕೆ ಬರೋ ತನಕ ನೀವು ಕಾಯ್ಬೇಡಿ. ಅದ್ರಲ್ಲಿ ಬಾಳೆ ಹಾಕಿ, ಬಾಳೆಯಿಂದ ಒಳ್ಳೆ ಆದಾಯ ಇದೆ. ಮತ್ತೆ ನಿಮ್ಮ ಹಾಕಿದ್ದು ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ಅದು ರೈತರಿಗೆ ಸಿಗ್ತದೆ. ಯಾಕಂದ್ರೆ ಪ್ರತಿ ದಿನಾನು ಬಾಳೆಯಲ್ಲಿ ದುಡ್ಡು ನೋಡ್ಬೋದು. ಅಂದ್ರೆ ನೀವ್ ಹೇಳೋದು ಒಂದೇ ಅಡಿಕೆ ಒಂದೇ? ಹೌದೌದು ಸರ್, ಮಿಕ್ಸ್ಡ್ ಮಾಡ್ಬೇಕು. ಹೌದೌದೌದು, ಬಾಳೆ ಹಾಕಿ ಇದ್ ಮಾಡ್ಬೋದು. ನೀವು ಚೆನ್ನಾಗಿ ಇದ್ ಮಾಡ್ಕೊಂಡ್ರೆ ಇದೆಯಲ್ಲ, ಬಾಳೆಯಲ್ಲಿ ಒಂದೇ ಕೊಯ್ಲಿಗೆ ನೀವು ಹಾಕಿದ್ದು ಅಡಿಕೆ ಹಾಕಿದ್ದು ಇನ್ವೆಸ್ಟ್ಮೆಂಟ್ ಎಲ್ಲ ಬರ್ತದೆ ನಿಮಗೆ. ಹೌದು. ಓಕೆ ಸರ್, ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ರಿ. ನಿಮ್ಗೆ ಧನ್ಯವಾದಗಳು.